ಎಸ್, ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಅನೇಕ ಜನ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಅವರ ಧರ್ಮಪತ್ನಿಯರು ಚಾಮುಂಡಿ ಬೆಟ್ಟಕ್ಕೆ ಧಾವಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪತ್ನಿ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹರಕೆಯನ್ನು ಪೂರೈಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಹರಕೆಯನ್ನು ಹೊತ್ತಿದ್ರು ಅವರ ಪತ್ನಿ ಉಷಾ. ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಹರಕೆಯನ್ನು ಹೊತ್ತಿದ್ರು, ಅದನ್ನು ಚಾಮುಂಡಿ ಬೆಟ್ಟದಲ್ಲಿ ಪೂರೈಸಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ಹರಕೆಯನ್ನು ಹೊತ್ತಿದ್ರಂತೆ ಅವರ ಪತ್ನಿ ಉಷಾ. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಂತಹ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಆಷಾಢ ಮಾಸದ ಮೊದಲ ಶುಕ್ರವಾರದಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಮೊದಲ ಆಷಾಢ ಶುಕ್ರವಾರವೇ ಹರಕೆಯನ್ನು ಪೂರೈಸಿದಂತಹ ಉಷಾ ಅವರು ಚಾಮುಂಡೇಶ್ವರಿ ಬಳಿ ತಲೆಬಾಗಿ ನಮಿಸಿದಂತಹ CM ಪತ್ನಿ ಉಷಾ ಹರಕೆ ಫಲಿಸಿದೆ ಅಂತ ಸಂತೋಷದಿಂದ, ಸಂತಸದಿಂದ ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪತ್ನಿ ಉಷಾರಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಲಿ ಅಂತ ಹರಕೆಯನ್ನು ಹೊತ್ತಿದ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಹರಕೆ ತೀರಿಸಬೇಕಲ್ವಾ, ಆ ಕಾರಣಕ್ಕಾಗಿಯೇ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಆದಂತಹ ಇವತ್ತು ನಾಡ ಅಧಿದೇವತೆ ಆಗಿರುವಂತಹ ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಹರಕೆಯನ್ನು ತೀರಿಸಿದ್ದಾರೆ. ತನ್ನ ಧರ್ಮಪತ್ನಿ ಏನು ಹರಕೆಯನ್ನು ಒತ್ತಿದ್ರು ಅದನ್ನು ತೀರಿಸುವಂತಹ ಕಾಲ ಈಗ ಬಂದಿದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಚಾಮುಂಡಿ ಬೆಟ್ಟಕ್ಕೆ CM ಡಿ ಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಭೇಟಿ ನೀಡಿ ಹರಕೆಯನ್ನು ತೀರಿಸಿದ್ದಾರೆ ಮತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕಿರಣ್ ಅಮ್ಮನ್ ಬರ್ತಾರಲ್ಲ, ಅಮ್ಮ ನಿಮಿಷ ಅಮ್ಮ ಈ ಕಡೆ ಬನ್ನಿ. ಅಲ್ಲ ಅಲ್ಲಿ